ನಮಸ್ತೆ ಎಲ್ಲರಿಗೂ. ಇವತ್ತಿನ ಗಾರ್ಡನ್ ವಿಡಿಯೋದಲ್ಲಿ ಸ್ವಲ್ಪ ಬದ್ದೆ ಸಸಿಗಳು ಇಡೋಣ ಅಂತ ಬಂದಿದ್ದೀನಿ. ಬೆಳಗ್ಗೆ ನಾನು ಬೇರೆ ಕೆಲಸನೇ ಮಾಡಿದೆ, ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಯಾವ ಕೆಲಸ ಅಂತ ಸುಮ್ಮನೆ ಹೇಳ್ತೀನಿ, ಕೆಲಸ ಮಾಡಿದ್ದೆಲ್ಲ ಹಾಕಲ್ಲ. ನೋಡಿ, ಇದು ಸಾಯಂಕಾಲ ಬಂದಿದ್ದೀನಿ. ಸಾಯಂಕಾಲ ಸ್ವಲ್ಪ ಇದು ಬಜ್ಜಿ ಮೆಣಸಿನ್ಕಾಯಿ ಹಣ್ಣಾಗಿರೋದು ನಮ್ಮೂರಲ್ಲಿ ಸಿಗುತ್ತೆ. ಇದು ಅಲ್ಲಿಂದ ತಂದಾಗ ನಾನು ಸ್ವಲ್ಪ ಹಣ್ಣು ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅವನ್ನ ಹಾಕ್ತಾಯಿದ್ದೆ. ನೀವು ಖಾರ ಇರಲ್ಲ, ಬಜ್ಜಿ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಉದುರಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಅದನ್ನು ನಾನು ಬೀಜ ಹಾಕ್ತಾಯಿದ್ದೀನಿ ಇವಾಗ. ಬದನೆ ಬೀಜ ಹಾಕಿದಾಗಲೇ ಇವನ್ನು ಹಾಕಿದರೆ ಇವಾಗ ನಾಟಿ ಮಾಡ್ಬೋದಾಗಿತ್ತು. ಅವಾಗ ಹಾಕಲಿಲ್ಲ, ಕೆಲಸ ಜಾಸ್ತಿ ಇರೋದ್ರಿಂದ ಅದು ಹಾಕಕ್ಕೆ ಹೋಗಲಿಲ್ಲ, ಮರ್ತೋಯ್ತು. ಇವಾಗಾದ್ರು ಹಾಕೋಣ ಅಂತ. ಏನೆಂದರೆ ಇದೊಂದು 15 ದಿನ ತಿಂಗಳಿಗೆ ಸಸಿ ಬಂದುಬಿಟ್ರೂ ನಾಟಿ ಮಾಡ್ಕೋಬೋದು. ಅದರಿಂದ ನೋಡಿ, ಈ ಥರ ನರ್ಸರಿ ಪಾಟಲ್ಲೇ ಯಾಕೆ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಮೊದಲೆಲ್ಲ ನಾನು ಸೈಡ್ ಪಾಟಲ್ಲೇ ಹಾಕ್ತಾಯಿದ್ದೆ. ಇವಾಗ ಆ ಪಾಟು ಸೈಡ್ ದೊಡ್ಡ ಪಾಟ್ಗಳಿಗೆ ತುಂಬ ಗಲೀಜು ಬೆಳೆದಿದೆ. ಇವಾಗ ಕ್ಲೀನ್ ಮಾಡಿದ್ರೂ ಮತ್ತೆ ನೆಕ್ಸ್ಟ್ ಅದ್ರಾಗಿರೋ ಬೀಜ ಎಲ್ಲ ಉದುರಿ ಮತ್ತೆ ಬರುತ್ತೆ. ಆವಾಗ ಕಳೆ ಯಾವುದು, ನಮಗೆ ಸಣ್ಣ ಸಸಿಗಳು ಯಾವುದೋ ಗೊತ್ತಾಗ್ದಂಗೆ ಕಿತ್ತಾಕ್ತೀವಿ ಅಂತ ಈ ಥರ ನರ್ಸರಿ ಪಾಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೂ ಹಿಂಗೆ ಮಾಡ್ಕೋಬೋದು, ಅಥವಾ ಪಾಟ್ಗಳು ಯಾವಾಗಲೂ ಕ್ಲೀನಾಗಿರ್ತವೆ ಅಂದರೆ ಸೈಡ್ ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಬೀಜ ಹಾಕಾದ್ಮೇಲೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು, ತುಂಬ ಜಾಸ್ತಿನೂ ಪ್ರೆಸ್ ಮಾಡಬಾರ್ದು. ಮೇಲೆ ಇನ್ನೊಂಚೂರು ಮಣ್ಣು ಹಾಕಬೇಕು. ಬೀಜ ಎಷ್ಟು ದಪ್ಪ ಇರುತ್ತೋ ಅದರ 2ರಷ್ಟು ಮೇಲೆ ಮಣ್ಣಿದ್ದರೆ ಸಾಕಾಗುತ್ತೆ, ಬೇಗ ಜರ್ಮಿನೇಟ್ ಆಗುತ್ತೆ. ಇಲ್ಲಾಂದರೆ ತುಂಬ ಆಳವಾಗಿ ಹೋದರೆ ಬೇಗ ಜರ್ಮಿನೇಟ್ ಆಗೋಲ್ಲ, ಒಳಗಡೆ ಹೋಗಿ ನೀರು ಬಿದ್ದು ಕೊಳ್ತಾ ಹೋಗುತ್ತೆ. ನಾನಿವಾಗ ಅದು ಸ್ವಲ್ಪ ಮೇಲ್ಗಡೆ ಗೊಬ್ಬರ ಕೋಕೋಪಿಟ್ ಎಲ್ಲ ಕಲಸಿರೋ ಮಣ್ಣು ಬಕೆಟಲ್ಲಿ ಇಟ್ಟಿರ್ತೀವಲ್ಲ, ಅದನ್ನು ಹಾಕಿದ್ದೀನಿ. ಆಮೇಲೆ ಯಾವಾಗಲೇ ಬೀಜ ನಾವು ಈ ಥರ ಪಾಟ್ಗಳು ಹಾಕಿದಾಗ ಕೈಯಿಂದನೇ ಹಾಕಬೇಕು, ಇಲ್ಲ ಸ್ಪ್ರೇ ಬಾಟ್ಲಿದ್ರೆ ಸ್ಪ್ರೇ ಬಾಟಲ್ಲಿ ಹಾಕಬೇಕು. ಪೈಪಲ್ಲಿ ಏಕ್ದಮ್ ಬಿಟ್ಟಾಗಲೂ ಬೀಜ ಆ ಕಡೆ ಕಡೆ ಹೋಗುತ್ತೆ. ಬದನೆ ಗಿಡದಲ್ಲೂ ನಾನು ಅವಾಗ ಕೈಯಿಂದ ಹಾಕಿದೆ, ಆಮೇಲೆ ಅವ್ರು ಹಾಕೋವಾಗ ಪೈಪಿಂದ ಬಿಟ್ಟಾಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ಸಪೋರ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನೋಡಿದವ್ರು ಒಂದು ಲೈಕ್ ಕೊಡಿ. ನೋಡಿ, ಇವು ಪಾಟ್ಗಳು ರೆಡಿ ಮಾಡಿ ಸುಮಾರು ಒಂದು 10 ದಿನ ಮೇಲೇ ಆಯಿತು. ಭಾನುವಾರ ಈ ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ. ನೋಡಿ, ಇದು ಬದನೆಕಾಯಿ ಈ ಕಡೆ ಕಮ್ಮಿ ಬಂದಿದ್ದಾವೆ. ಎಲ್ಲಿ ಪೈಪಿಂದ ನೀರು ಹಾಕಿರ್ತಾರೋ ಅಲ್ಲಿ ಕಮ್ಮಿ ಇದೆ, ಆಮೇಲೆ ದೊಡ್ಡದಾಗಿ ಬೆಳೆದಿದೆ. ಎಲ್ಲ ಬೀಜ ಸೈಡ್ಗೆ ಹೋಗ್ಬಿಟ್ಟು ಅಲ್ಲಿ ಗುಂಪಾಗಿ ಬೆಳೆದಿದ್ದಾವೆ. ಅಲ್ಲಿ ಹೈಟು ಕಮ್ಮಿ ಆಗಿದೆ. ಜಾಗ ಇಲ್ಲದಾಗ ಅಲ್ಲಿ ಎಷ್ಟೊಂದು ಬೀಜ ಇದ್ದಾಗ ಬೆಳೆಯೋಕ್ಕೂ ಆಸ್ಪದ ಇರೋಲ್ಲ. ಒಂದೇ ಸಮ ನೀರು ಹಾಕಿದ್ದಿದ್ರಿಗಿನ ಎಲ್ಲ ಗಿಡಗಳು ಇದೇ ಥರ ಇಷ್ಟೇ ಹೈಟು, ಇಷ್ಟೇ ಇದಾಗಿರೋವು. ಈ ಥರ ಆಗೋಗುತ್ತೆ. ಅದರಿಂದ ನಾವು ಮಾಡೋದಾದರೆ ಮಾಡ್ಬೋದು. ದಿನ ನೀರು ಹಾಕೋರು ಅವರೇ ಅಲ್ವಾ, ಎಷ್ಟೇ ಹೇಳಿದ್ರೂ ಪೈಪಲ್ಲಿ ಹಾಕಿದಾಗ ಆ ಥರ ಸೈಡ್ಗೆ ಹೋಗ್ಬಿಡುತ್ತೆ ಬೀಜ. ಅದಕ್ಕೆ ಬೀಜ ಹಾಕಿದಾಗ ಮಾತ್ರ ನಾವೇ ಹಾಕ್ಕೊಂಡ್ರೇ ಒಳ್ಳೆಯದು. ನೀರು ಸ್ಪ್ರೇ ಬಾಟ್ಲು ಅಥವಾ ಕೈಯಿಂದ ನಾನು ನೋಡ್ಸಿದ್ನಲ್ಲ ಅದೇ ಥರ ಹಾಕ್ಕೊಂಡಾಗ ಎಲ್ಲ ಸ್ವಲ್ಪ ಉದ್ದ ಸಸಿಗಳು ಬಂದಮೇಲೆ ಬೇಕಾದ್ರೆ ನಾವು ಪೈಪಲ್ಲಿ ನಿಧಾನವಾಗಿ ಬಿಟ್ಕೋಬೋದು. ನೋಡಿ, ಇಲ್ಲಿ ನಾನು 2 ಗಿಡ ಹಾಕ್ತಾಯಿದ್ದೆ. ದೊಡ್ಡದಿದ್ದರೆ ಒಂದು, ಚಿಕ್ಕವಿದ್ದರೆ 2 ಸಸಿ ಇಡ್ತಾಯಿದ್ದೀನಿ. ಸಸಿ ತೆಗಿಬೇಕಾದ್ರೆ ತುಂಬ ಕೆಳಗಡೆ ಇಡ್ಕೋಬೇಕು, ಬೇರು ಕಟ್ಟಾಗಬಾರ್ದು. ನೀವು ಸಣ್ಣ ಸಸಿ ಬೇರು ಕಟ್ಟಾದರೆ ಗಿಡ ಬರೋಲ್ಲ. ಬದನೆ ಸಸಿ ಆಗಲಿ, ಇನ್ನೊಂದಾಗಲಿ, ಯಾವುದೇ ತರಕಾರಿ ಆಗಲಿ, ಅದರಿಂದ ನಾವು ತಾಯಿ ಬೇರು ಸೇರಿ ಬರಬೇಕು. ಈ ಥರ ಬಂದಾಗ ನೀವು ಸ್ವಲ್ಪ ಪಾಟ್ಗೆ ಸಸಿ ನಾಟಿ ಮಾಡ್ಬೇಕಾದ್ರೆ ಪಾಟಲ್ಲಿ ನೀರು ಹಾಕ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಆಮೇಲೆ ಫಸ್ಟ್ ಬಂದಿರೋ ಎಲೆ ಇರುತ್ತಲ್ಲ, ಅದು ಮಣ್ಣೊಳಗೆ ಹೋಗಿ ಫಂಗಸ್ ಆಗೋ ಚಾನ್ಸ್ ಇರುತ್ತೆ. ಅವನ್ನ ತೆಗೆದ್ಬಿಟ್ಟು ಈ ಥರ ಸಸಿ ನಾಟಿ ಮಾಡ್ಕೊಂಡ್ರೆ ನಾವು ಇನ್ನು 1 ತಿಂಗಳಿಗೆ ಗಿಡ ಯಾವ ಥರ ಇತ್ತು ಅಂತ ಅಪ್ಡೇಟ್ ಕೊಡ್ತೀನಿ, ಗೊತ್ತಾಗುತ್ತೆ. ಇದು ಎಲ್ಲ ಮಿಕ್ಸ್ ಮಾಡಿದ್ವು ಅನಿಸುತ್ತೆ ಬದನೆ ಬೀಜ. ಯಾವ್ಯಾವ ಗಿಡ ಕಾಯಿ ಬಿಟ್ಟಾಗಲೇ ಗೊತ್ತಾಗುತ್ತೆ, ಯಾಕೆಂದರೆ ಎಲ್ಲ ಬದನೆ ಎಲೆಗಳು ಒಂದೇ ಥರ ಇರುತ್ತೆ. ನಮಗೆ ಕಾಯಿ ಬಿಟ್ಟಾಗಲೇ ಬೇರೆ ಬೇರೆ ಅನಿಸುತ್ತೆ. ನೋಡಿ, ಅದರಲ್ಲಿ ನಾನೆಲ್ಲ ಹಾಕಿದ್ದೀನಿ. ಸುಮಾರು 5 ಪಾಟ್ ರೆಡಿ ಮಾಡಿ ಇಟ್ಟಿದ್ದು, 5ಕ್ಕೆ ಹಾಕಿದ್ದೀನಿ. ಇನ್ನೂ ಒಂದು 2-3 ಪಾಟ್ಗೆ ರೆಡಿ ಮಾಡಿ ಹಾಕಬೇಕು. 1 ಟಬ್ಬು ಕಬ್ಬಿಂದಿತ್ತು, ಅದಕ್ಕೂ ಹಾಕ್ತೀನಿ. ಈ ಥರ ನಾವು ಹಾಕ್ಬೇಕಾದ್ರೆ ಮೊನ್ನೆ ನಾವು ರೀಪಾಟ್ ಮಾಡಿದ್ದೀವಲ್ಲ ಅಂತ ಏಕ್ದಮ್ ಹಂಗೆ ಮಾಡಬೇಡಿ. ಈ ಥರ ಮಣ್ಣನ್ನು ಸ್ವಲ್ಪ ಕೆದಕ್ಬಿಟ್ಟು, ಲೈಟಾಗಿ ಕೆದಕ್ಬಿಟ್ಟು ನಾವು ಒಂದು ಸ್ವಲ್ಪ ನಾವೆಲ್ಲಿ ಸಸಿ ಇಡ್ತೀವೋ ಅಲ್ಲಿ ಇದು ಮಾಡಬೇಕು. ಸೈಡಲ್ಲಿರೋದು ಜೀನಿಯಾ ಸಸಿ, ಯಾಕೆಂದರೆ ಬದನೆ ಬೀಜ ಹೊಡೆಯೋಷ್ಟೊತ್ತಿಗೆ ಅದು ಹೂವು ಬಿಟ್ಟು ಕೀಳೋ ಸ್ಟೇಜ್ಗೆ ಬಂದುಬಿಡುತ್ತೆ. ಅದರಿಂದ ಅವನು ಇರಲಿ ಅಂತ ನಾನು, ಅದು ಪಾಲಿನೇಷನ್ಗೂ ಅನುಕೂಲ ಆಗುತ್ತೆ ಹೂವಿನ ಗಿಡಗಳು, ಅದರಿಂದ ಹಾಕಿದ್ದೀನಿ. ಅದು ಅಲ್ಲದೆ ಜೀನಿಯಾ ಜಾಸ್ತಿ ಬೇರೆ ಏನು ಬಿಟ್ಕೊಳ್ಳಲ್ಲ. ಅದರಿಂದ ಅದರಲ್ಲಿ ನಾನು 5 ಇದು ವಾಟ್ರ್ ಬಾಟ್ಲಲ್ಲಿ ಇಟ್ಟಾದಮೇಲೆ ಇಲ್ಲಿ ಕಬ್ಬಿಂದು ಪಾಟ್ ರೆಡಿ ಮಾಡಿ ಇಟ್ಟಿದ್ದೆ. ಒಂದು ಒಡೆದಿರೋದು ಅದೇ ಥರ ಇಟ್ಟಿದ್ದೀನಿ, ಹಾಕಿಲ್ಲ. ಇದು ಚೆನ್ನಾಗಿರೋದನ್ನು ನಾನು ಬರೀ ವೇಸ್ಟೇ ಇದೆ ಇದರಲ್ಲಿ.
ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎರಡೂ ಹಾಕಿ ಇದನ್ನು ಅಷ್ಟೇ ಆವಾಗ ಮಾಡಿದಾಗಲೇ ಸುಮಾರು 9-10 ದಿನ ಆಯಿತು. ಇವಾಗ ಇದರಲ್ಲೂ ನಾನು ಈ ಥರ ಟಬ್ಬಲ್ಲಿ 3 ಗಿಡ ಇಟ್ಕೋಬೋದು. ನಾವು ವಾಟ್ರ್ ಬಾಟ್ಲಾದರೆ 1-2 ಗಿಡ ಇಡ್ತೀವಲ್ವ, ಇದರಲ್ಲಾದರೆ 3 ಕಡೆ ಇಟ್ಕೋಬೋದು. ದೊಡ್ಡದಾಗಿ ಜಾಗ ಇರುತ್ತೆ ಇದಕ್ಕೆ. ಇದರಲ್ಲಿ ಬರೋ ಗಿಡಗಳು ಸ್ವಲ್ಪ ಅಗಲವಾಗಿ ಹೆಲ್ದಿಯಾಗೇ ಬರುತ್ತೆ, ಕಾಯಿನೂ ಜಾಸ್ತಿ ಬಿಡ್ಬೋದು. ನೆಕ್ಸ್ಟು ನಾನು ಎಲ್ಲ ಅಪ್ಡೇಟ್ ಕೊಡ್ತೀನಿ. ಇವಾಗ ಸಸಿ ಅದು ಯಾವ್ದ್ಯಾವ ಬೀಜ ಅಂತ ಗೊತ್ತಿಲ್ಲ, 2 ಅಂತೂ ಇಟ್ಟಿದ್ದೀನಿ. ನೋಡೋಣ ಅದು ಯಾವ ಥರ ಬರುತ್ತೆ ಏನು ಅಂತ. ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ಸಸಿ ಅದೇ ಥರ ಇಡ್ತೀನಿ. ಯಾಕೆಂದರೆ ಇವಾಗ ಕಿತ್ತಾದಮೇಲೆ ಅವಕ್ಕೊಂಚೂರು ಬೆಳೆಯೋಕ್ಕೆ ಜಾಗ ಆಗುತ್ತೆ. ಆವಾಗ ಇನ್ನೊಂದು ಚೂರು ದೊಡ್ಡವಾದ್ಮೇಲೆ ಇನ್ನೂ ಒಂದು 2-3 ಪಾಟ್ ರೆಡಿ ಮಾಡ್ಕೊಂಡು ನಾಟಿ ಮಾಡ್ಕೊಂಡ್ರೆ ನಮಗೆ ನಮ್ಮ ಮನೆಗೆ ಆಗೋಷ್ಟು ತರಕಾರಿ ಸಿಗುತ್ತೆ. ಇದು ಈ ಥರ ವರ್ಷಕ್ಕೆ ಒಂದು ಸರಿ ಮಾಡ್ಕೊಬೋದು. ಬದನೆ ಗಿಡ ಸುಮಾರು 1 ವರ್ಷದ ತನಕ ಕಾಯಿ ಬಿಡುತ್ತೆ. ಸ್ವಲ್ಪ ಕಾಯಿ ಕಮ್ಮಿ ಆದಾಗ ಪ್ರೂನಿಂಗ್ ಮಾಡಿ ಗೊಬ್ಬರ ಎಲ್ಲ ಕೊಟ್ಕೊಂಡು ಮತ್ತೆ ಮಣ್ಣು ಸ್ವಲ್ಪ ಅಗೆದು ಮಣ್ಣು ಗೊಬ್ಬರ ಎಲ್ಲ ಮಾಡ್ತಾಯಿದ್ರೆ 1 ವರ್ಷದ ತನಕ ಇಟ್ಕೋಬೋದು ಬದನೆ ಗಿಡ. ಇಲ್ಲ ನಾವು 6-6 ತಿಂಗಳಿಗೂ ಚೇಂಜ್ ಮಾಡ್ಕೋಬೋದು ಬೀಜ ಹಾಕಿ ಇಟ್ಕೊಂಡ್ರೆ. ಆ ಥರ ಅಂದರೆ ಚಳಿಗಾಲ ಮಳೆಗಾಲದಲ್ಲಿ ಬದನೆಕಾಯಿ ಅಷ್ಟು ಚೆನ್ನಾಗಿ ಬರೋಲ್ಲ, ಬೇಸಿಗೆಲಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ಬೇಸಿಗೆಲಿ ತುಂಬ ಬಿಟ್ಟಿರುತ್ತೆ. ಇನ್ನು ಮಳೆಗಾಲ ಅದರ ಕಳೆದು ಚಳಿಗಾಲ ಬರೋಷ್ಟೊತ್ತಿಗೆ ಅವು ಹಳೆ ಗಿಡ ಆಗಿರುತ್ತೆ. ನಾವು ಮತ್ತೆ ವರ್ಷಕ್ಕೊಂದು ಸರಿ ಈ ಥರ ಮಾಡ್ಕೊಂಡು ಹೊಸ ಗಿಡ ಮಾಡ್ಬೋದು. ನಾನು ಅದೇ ಥರ ಮಾಡೋದು. ಇಲ್ಲ ಅಂದರೆ 6 ತಿಂಗಳಿಗೊಂದು ಸರಿ ಸಸಿ ಹಾಕ್ಕೊಂಡು ನೀವು ಹೊಸ ಗಿಡನೂ ಇಟ್ಕೋಬೋದು. ನಿಮ್ಮ ಅನುಕೂಲ ಅದು, ಆ ಥರ ಮಾಡ್ಕೋಬೋದು. ನೋಡಿ ಟಬ್ಬಲ್ಲಿ ಈ ಥರ 3 ಕಡೆ ಇಟ್ಬಿಟ್ರೆ ಅವು ಮಧ್ಯೆ ಇರೋ ಜಾಗ ಸೈಡಲ್ಲಿ ಇರೋದಕ್ಕೆ ಬೇರೆ ಇಳ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ. ನೋಡಿ ಎಲ್ಲ ಬೆಳಗ್ಗೆ ನೋಡಿಸ್ತಾ ಇದ್ದೀನಿ. ಇದು ಎಲ್ಲ ಸೆಟ್ಟಾಗಿದ್ದಾವೆ. ಸಾಯಂಕಾಲದ ಹೊತ್ತೆ ಯಾವುದೇ ಆಗಲಿ ಸಸಿಗಳು ರಿಪಾಟ್ ಮಾಡ್ಕೋಬೇಕು. ಬೇಸಿಗೆಯಲ್ಲಿ ರಿಪಾಟ್ ಬಿಸಿಲಲ್ಲಿ ಬೆಳಗ್ಗೆ ಹೊತ್ತು ರಿಪಾಟ್ ಮಾಡಿದರೆ ಸತ್ತೋಗುತ್ತೆ. ಇವಾಗ ನಾನು ಬೆಳಗ್ಗೆನೂ ತೋರಿಸ್ತೀನಿ. ಇದು ನೀರು ಹಾಕಾದ್ಮೇಲೆ ಇಟ್ಟಾದ್ಮೇಲೆ ತೋರಿಸ್ತಾ ಇರೋದು. ಅದಾದಮೇಲೆ ತಿರ್ಗಾ ಬೆಳಗ್ಗೆ ನೋಡಿಸ್ತೀನಿ ನಿಮಗೆ ಯಾವ ಥರ ಇದ್ದಾವೆ ಅಂತ. ಅದಾದಮೇಲೆ ನೋಡಿ ಇವು ಪಾಟ್ಗಳೆಲ್ಲ ತೆಗೆದು ರೆಡಿ ಮಾಡಿದ್ದು, ಒಡೆದೋಗಿರೋ ಬಿಸಾಕ್ಬಿಟ್ಟು ಇನ್ನು ಮಿಕ್ಕಿರೋವೆಲ್ಲ ರಿಪಾಟ್ ಮಾಡ್ಕೊಂಡಿದ್ದೀನಿ. ಈ ಕೆಲಸ ಮಾಡಿದ್ದು ನಾನು ವಿಡಿಯೋ ಮಾಡಲಿಲ್ಲ, ಯಾಕೋ ಬೇಜಾರಾಗುತ್ತೆ. ಅದು ವಿಡಿಯೋ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಆಮೇಲೆ ಅದು ಕೆಲಸ ಅಷ್ಟೇ ಇತ್ತು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.